ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ನನಗೊಂದು ಅರ್ಥ ಆಗದೆ ಇರೋದು ಲೈಕ್ ಅವ್ರ ಪರ್ಸನಲ್ ಅದು ಅವ್ರ ಲೈಫ್ ನೀವ್ ಯಾಕೆ ತಲೆ ಕೆಡಿಸ್ಕೊಂತೀರಾ ಮೀಡಿಯಾದವ್ರಿಗೆ? ನಾನು ಹೇಳ್ತಾ ಇರೋದು ಇಷ್ಟ. ಅವ್ರ ಫ್ಯಾನ್ಸ್ಗೆ ಎಲ್ರಿಗೂ ಗೊತ್ತಿದೆ. ಸೊ ನೀವೆಲ್ಲ ಸಪರೇಟ್ ಆಗಿ ಹೇಳೋ ಅವಶ್ಯಕತೆ ಇಲ್ವಲ್ಲ, ಬಿಕಾಸ್ ಅದು ಅವ್ರ ಪರ್ಸನಲ್ ಲೈಫ್. ಅವ್ರ ಪರ್ಸನಲ್ ಲೈಫ್ ನ ನೀವೇನಕ್ಕೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ನ್ಯೂಸ್ ಅಲ್ಲಿ ಹಾಕಿದೆ ಹಾಕಿ ಏನ್ ಸಿಗುತ್ತೆ ನಿಮ್ಗೆ? ನಿಮ್ಗೇನು ಸಿಗಲ್ಲ, ನಮಗೂ ಏನ್ ಸಿಗಲ್ಲ. ನೀವ್ ಹೇಳೋದನ್ನ ಕೇಳಿ ಹೇಳೋದನ್ನ ಸ್ವಲ್ಪ ವ್ಯಾಲಿಡ್ ಆಗಿ ಏನಾದ್ರು ಬೇರೆ ಏನಾದ್ರು ಸಮಾಜಕ್ಕೆ ಬೇಕಾಗಿತ್ತು ಒಳ್ಳೇದೇನಾದ್ರು ಹೇಳಕ್ಕೆ ಸ್ವಲ್ಪ ನ್ಯೂಸ್ ಅಲ್ಲಿ ಹೇಳಿದ್ರೆ ನಾವು ಕೇಳ್ತೀವಿ. 24 ಗಂಟೆ ದರ್ಶನ್ ಸರ್ ಹಿಂಗೆ, ಅವ್ರ ಮನೆ ಹಿಂಗೆ, ಅವ್ರದ್ದು ಹಿಂಗಾಗೋಯ್ತು, ಅವ್ರ ಆಪೋಸಿಟ್, ನಿಮ್ಗೆ ಯಾಕೆ? ಆಯ್ತು, ದರ್ಶನ್ ಸರ್ ಬಂದ್ಬಿಟ್ಟು ಒಬ್ರು ಪಬ್ಲಿಕ್ ಫಿಗರ್, ಅವ್ರ ಬಗ್ಗೆ ಏನೋ ಹೇಳ್ತಾ ಇದ್ದೀರಾ, ಓಕೆ ಕೇಳೋಣ, ಓಕೆ ಅಲ್ಲಿವರೆಗೂ ಓಕೆ ಮೊನ್ನೆವರೆಗೂ ನೋಡಿದ್ರೆ ಒಂದ್ ಚಾನಲ್ ಅಲ್ಲಿ ಚಿನ್ನು ಗಂಡನ್ನ ಸೇರಿಸ್ಬೇಕು ಅಂತ ಒಂದ್ ಚಾನಲ್ ಅಲ್ಲಿ ಕುಂಡಿಸ್ಕೊಂಡು ಮೀಟಿಂಗ್ ಮಾಡೋದು. ಇವತ್ತು ನೋಡಿದ್ರೆ ಅವ್ರ ಮನೆಗೆ ಹೋಗ್ಬಿಟ್ಟು ಚಿನ್ನು ಮತ್ತೆ ಸಂತೋಷ್ ಒಂದ್ ಮಾಡೋಣ ಅಂದ್ಬಿಟ್ಟು ಇನ್ನೊಂದ್ ಚಾನಲ್. ಸೊ ನ್ಯೂಸ್ ಚಾನಲ್ ಅನ್ನೋದಕ್ಕಿನ್ನ ಬದುಕು ಜಟ್ಕಾ ಬಂಡಿ ಅಂತ ಒಂದು ಇಟ್ಬಿಟ್ರೆ ಟೈಟಲ್, ನಾವ್ ನೋಡಕ್ಕೆ